ತಗೊಡಿ ಈ VIP ಗಳಿಗೆ ಮತ್ತೆ ಮಿನಿಸ್ಟರ್ಗಳಿಗೆ ಮಾಡ್ತಾರೆ ಕ್ಲೀನಿಂಗ್. ಇದು ಒಂಥರ ಫಾಸ್ಟ್ ಆಗಿದೆ. ಒಂದು ಲೈಕ್, ಒಂದು ಶೇರ್. ನಾವು ಅಮ್ಮಂಗೆ ಸುಳ್ಳು ಹೇಳ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಜಗಳ ಆಡ್ದವ್ರು ಇಬ್ರು. ಕಾಫಿ ಮಾತ್ರ ಕುಡಿಬೇಕು, ಅವ್ರೆ ಕರೆಂಟ್ ಇಲ್ಲ, ಟಾರ್ಚ್ ಹಾಕೊಂಡ್ಬಿಟ್ಟೆ ತಗೊಂತ ಇದೀವಿ. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವ್ಲಾಗು ಹಿಂಗೆ ಎಂಡ್ ಮಾಡಿ ಒಂದು 2 ಕಿಲೋಮೀಟರ್ಸ್ ಬಂದು ಮತ್ತೆ ಪ್ಲೇ ಹೊಸ ವ್ಲಾಗ್ ಇದು. 5-10 ಕಿಲೋಮೀಟರ್ಸ್ ಬಂದು ಬಿಸಿಲು ತುಂಬ ಇದೆ. ಬಿಸಿಲು ತುಂಬ ಇದೆ. ಕಾಲೇಜ್ ತುಂಬ ಬಿಸಿಲಿದೆ. ಬಿಟ್ಟಿ ಗಾಯ್ಸ್ ನಾವು ಇನ್ನೊಂದ್ ಕಡೆ ಹೋಗ್ತಿದೀವಿ. ಅದು ಸೀಕ್ರೆಟ್ ಪ್ಲೇಸು. ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಿದೀವಿ ಅಂತ. ಸೀಕ್ರೆಟ್ ಪ್ಲೇಸು, ಯು ವಿಲ್ ಎಂಜಾಯ್ ಅಂತ ಹೇಳಿದಾರೆ. ನಂಗೆ ಯಾರೋ ಫೋನ್ ಹಾಕ್ಬಿಟ್ಟು ಅಲ್ಲ ಲೊಕೇಶನ್ ನಮ್ಗೆ ಹೇಳಿ. ಸೊ ಫಸ್ಟ್ ನಮಗೆ ನಾವು ಹತ್ರ ಗೊತ್ತಾ ಮಾಡಿ, ನಾವು ಮನೆಯಿಂದ ಬರ್ಬೇಕಾದ್ರೆ ನಾವು ಬಟ್ಟೆ ಜಾಸ್ತಿ ತಂದಿಲ್ಲ, ಬರೀ ಒಂದು 2 ಜೊತೆ ತಂದಿದ್ದೀವಿ ಬಟ್ಟೆ ಅಷ್ಟೇ. ಸೊ ಅದಕ್ಕೆ ಸ್ಟೋರಿ ಏನು ಗೊತ್ತಾ, ತಂದಿದ್ದು 4 ಜೊತೆ, ಅದರಲ್ಲಿ ಒದ್ದೆ ಆಗಿದ್ದು 2 ಜೊತೆ. 2 ಜೊತೆಲಿ 2 ಹಾಕಿದ್ವಿ. ಅದನ್ನು ಆ ಕಡೆ ಈ ಕಡೆ ಒಬ್ರದೊಬ್ರು ಹಾಕೊಂಡೆ ಇದು ಮಾಡಿದ್ದು. ಅದಕ್ಕೇನೆ ಇಲ್ಲಿ ಜೂಡಿಯೋ ಇದೆ. ಸೊ ಜೂಡಿಯೋಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಬಟ್ಟೆ ಚೌಕ ಮಾಡ್ಕೊಂಬರೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗಿ ಬಟ್ಟೆ ಚೌಕ ಮಾಡ್ಕೊಂಬರೋಣ. ಜಾಕ್ಪಾಟ್ ಹೊಡ್ದಂಗೆ ಅನಿಸ್ತದೆ ಸ್ಟಾರ್ಟಿಂಗ್ ಡೇ ನಾನು ಅಲ್ವಾ. ಜಾಕ್ಪಾಟು ನಮ್ಮಮ್ಮ ಸಾಯಿಸ್ತಾರೆ. ಹಂಗಾರೆ ನಾನು ಹೊರಡು, ನಮ್ಗೊಂದು ಸ್ವಲ್ಪ ಕೆಲಸ ಇದೆ, ನೀನು ಮುಗಿಸ್ಕೊ ಬಟ್ಟೆ ಶಾಪಿಂಗ್. ಸೊ ಗೈಸ್, ಜೂಡಿಯೋಲಿ ಬಟ್ಟೆ ತೊಗೊಂಡೋಗಿ ಬಂದಿದ್ದೀವಿ. ಅವ್ರೆ ಕರೆಂಟ್ ಇಲ್ಲ, ಟಾರ್ಚ್ ಹಾಕೊಂಡು ಬಟ್ಟೆ ತೊಗೊತಾ ಇದ್ದೀವಿ. ನೋಡಿ ಏನು ಕಾಣ್ತಾನೆ ಇಲ್ಲ ಯಾವ ಬಟ್ಟೆ ಇದೆ ಅಂತ. ಟಾರ್ಚ್ ಹಾಕೊಂಡು ಬಟ್ಟೆ ತೊಗೊಂತೀವಿ. ಗೊತ್ತಾಗ್ತಿಲ್ಲ ಯಾವ ಬಟ್ಟೆ ತೊಗೊಬೇಕು ಅಂತ. ನನಗೆ ಕಣ್ಣೇ ಕಾಣಿಸ್ತಿಲ್ಲ ಗೈಸ್. ಅವಾಗಿಂದ 3 ಬಟ್ಟೆ ತೊಗೊಂಡು ಅವನು ಬಟ್ಟೆ ತೊಗೊತಾನೆ, ಇನ್ನೊಬ್ಬನೇ ಬಟ್ಟೆ ತೊಗೊತಿಲ್ಲ. ಯಾಕೋ ಒಂದು ಸೈಜ್ ಇಲ್ಲ ಬ್ರೋ. ಯಾಕೆ ಬ್ರೋ? ನೋಡ್ರಿ ಇಷ್ಟು ಬಟ್ಟೆ ಇದೆ, ನನ್ನ ಸೈಜ್ ಎಲ್ಲೂ ಇಷ್ಟಿದೆ, ನನ್ನ ಸೈಜ್ ಇಲ್ಲ. ಈ ವೈಟ್ ನೋಡಿದ್ರೆ ನನ್ನ ಸೈಜ್ ಇಲ್ಲ, ಎಲ್ಲೂ ನನ್ನ ಸೈಜ್ ಇಲ್ಲ. ಗೈಸ್ ಬಟ್ಟೆ ಶಾಪಿಂಗ್ ನೋಡಿ ನಾವು ಯಾವ ಥರ ಮಾಡಿ. ಈ ಬಟ್ಟೆ ನೋಡಿದ್ರೆ ನಾವು ಇನ್ನೊಂದು 3-4 ಡೇಸ್ ಇಲ್ಲೇ ಇರ್ತೀವಿ ಅಂತ ಅನ್ಸುತ್ತೆ. ವೈನಾಡಲ್ಲಿ ಮನೆ ಹೋಗೋಣ ಅಂತ ಅನ್ಸುತ್ತೆ. ಅಷ್ಟು ಬಟ್ಟೆ ಸುಟ್ಟು ಒಂದು ವಾರ ಫುಲ್ಲು ಕಳೆದಿದ್ದೀವಿ. ಇನ್ನೊಂದು 2 ದಿನ ಕಲ್ಬಿಡೋಣ, ಸ್ಯಾಟರ್ಡೆ ಸಂಡೇ ಅಷ್ಟೇ ಮುಗೀತು. ಸೊ ಗೈಸ್ ಬಟ್ಟೆ ಶಾಪಿಂಗ್ ಮಾಡಾಯ್ತು. ಮನೇಲಿ ಹೆಂಗೆ ಕೊಡ್ತಾರೆ ಗೊತ್ತಾ, ಇಬ್ರು ಮನೇಲಿ ಬಟ್ಟೆ ಶಾಪಿಂಗ್ ಮಾಡಾಯ್ತು. ಸೊ ಬನ್ನಿ ಹೋಗೋಣ. ಒಂದು ಒಳ್ಳೆ ಕಡೆ ಇವತ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಗೊತ್ತಿಲ್ಲ ಆದರೆ, ನಮಗೆ ಗೊತ್ತಿಲ್ಲ, ಅರೆ ಸೀಕ್ರೆಟ್ ಪ್ಲೇಸ್ ಅಂದೆ ಅದು. ಬನ್ನಿ ಹೋಗೋಣ. ನನಗೆ ಕಾಲ್ ಮಾಡಿ ಮಾತಾಡಿದೆ, ಅವನು ಇನ್ನೂ ಲೊಕೇಶನ್ ಹೇಳ್ತಾ ಇಲ್ಲ. ಪ್ಲೀಸ್ ಕಮ್ ಟು ಮಿಂಟ್ ಮಾಲ್, ಇಟ್ ಇಸ್ ಆನ್ ದ ವೇ ಟು ಯುವರ್ ಪ್ರಾಪರ್ಟಿ ಅಂತ. ಹೌದಾ? ಇನ್ನೂ ಲೊಕೇಶನ್ ಹೇಳ್ತಾ ಇಲ್ಲ. ಮಿಂಟ್ ಮಾಲ್ ಅಂತೆ ಕೇಳಲ್ಲಿ. ಮಿಂಟ್ ಮಾಲ್, ಮಿಂಟ್ ಮಾಲ್ ನೋಡಿದ್ಯಾ ಕರೆಕ್ಟ್ ಅವತ್ತಲ್ಲಿ. ಅಲ್ಲಿ ಹೋಗ್ಬಿಟ್ಟು ಇವಾಗ ಹೋಗೋಣ ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಮಾಡ್ತಿದ್ದಾರೆ. ಮಸ್ತಾಗಿ ಮಾಡ್ತಾರೆ ಕ್ಲೀನಿಂಗ್. ಇದು ಒಂಥರ ಮಸ್ತಾಗಿದೆ. ಕಸ ಗುಡ್ಸೋ ಅವಶ್ಯಕತೆ ಇಲ್ಲ. ನಮಗೆ ಈ ಕಾರ್ ಕ್ಲೀನ್ ಮಾಡ್ತಾರಲ್ಲ ಅದರಲ್ಲೇ ಕ್ಲೀನ್ ಮಾಡ್ತಾರೆ. ಈಗ ಜಸ್ಟ್ ರೀಚ್ ಆಗಿದ್ದೀವಿ ಲೊಕೇಶನ್ಗೆ. ಸೊ ಜಂಗಲ್ ಬೇ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತೆ. ಒಳ್ಳೆ ಸ್ಪಾ ಇರುತ್ತೆ ನಮ್ಮ ಬಾಯ್ಸ್ಗೆ, ನನಗೆ, ಎಲ್ರಿಗೂ. ಓಪನ್ ಸಿಮ್ ಸಿ ಪ್ರಾಪರ್ಟಿ ಕೂಡ ಸೂಪರ್ ಕೂಲ್ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಈಗ ಒಳಗೆ ಹೋಗೋಣ. ಒಳಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಅಂತ. ಗೈಸ್ ಇಲ್ಲಿನ ಏನು ಮತ್ತೆ ಇದಕ್ಕೆ ಏನಂತಾರೆ, ಇದಕ್ಕೆ ಡೈನಿಂಗ್ ಏರಿಯಾ. ಸೊ ಇದನ್ನ ಡೈನಿಂಗ್ ಏರಿಯಾ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡಿ ಎಷ್ಟು ಸ್ಪೇಷಿಯಸ್ಗೆ ಆರಾಮಾಗಿದೆ, ಚೆನ್ನಾಗಿದೆ. ಆರಾಮಚ್ಚ ಸೂಪರ್ ಆಗಿದೆ. ವೈಬ್ ಚೆನ್ನಾಗಿದೆ. ಹೌದು, ಒಂಥರ ಪಾಸಿಟಿವ್ ವೈಬ್ ಸಿಗ್ತಿದೆ. ಸೊ ನಮಗೆ ಹಾಟ್ ವಾಟರ್ ಬೇಕಂದ್ರೆ ಹಾಟ್ ವಾಟರ್ ಕೊಡ್ತಾರೆ, ಕೋಲ್ಡ್ ವಾಟರ್ ಬೇಕಂದ್ರೆ ಕೋಲ್ಡ್ ವಾಟರ್ ಕೊಡ್ತಾರೆ. ಇವಾಗ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಸೊ ಇವಾಗ ಫುಡ್ ಬರುತ್ತೆ. ಸೊ ಫುಡ್ ತಿಂದ್ಬಿಟ್ಟು ನಿಮಗೆ ಏನಿದೆ ಇಲ್ಲಿ ಈ ಫುಲ್ಲು ರೆಸ್ಟೋರೆಂಟ್ ನಿಮ್ಗೆ ಹೆಂಗಿದೆ ಅಂತ ನಿಮ್ಗೆ ಫುಲ್ಲು ತೋರಿಸ್ತೀನಿ. ವೆಯ್ಟ್ ಮಾಡ್ತೀನಿ ಗೈಸ್. ಸಾರಿ ಗೈಸ್, ಇದು ನಾವು ಊಟದ್ದು ಬ್ಯುಸಿಯಲ್ಲಿ ಮರ್ತೇ ಹೋಗ್ಬಿಟ್ಟೆ ಬ್ಲಾಕ್ ಮಾಡೋದು. ಸೊ ಕರ್ಡ್ ರೈಸು ತುಂಬ ಚೆನ್ನಾಗಿತ್ತು ಫುಡ್ ಮಾತ್ರ. ಸೊ ಇವಾಗ ಫುಡ್ ತಿನ್ಕೊಂಡು ನಿಮಗೆ ಇಡೀ ರೆಸಾರ್ಟ್ನ ನೀವು ತೋರಿಸ್ತೀನಿ ಹೆಂಗಿದೆ ಅಂತ. ವೆಯ್ಟ್ ಮಾಡ್ತೀನಿ. 7 ಗಂಟೆಗೆ ನಾವು ಮ್ಯೂಸಿಕ್ ಪ್ಲೇ ಆಗುತ್ತೆ, ಮ್ಯೂಸಿಕ್ ಶೋ ಎಲ್ಲ ಮಾಡ್ತಾರೆ. ಬರೋಣ 7 ಗಂಟೆಗೆ ಮಚ್ಚ. ಫಸ್ಟ್ ಬೈ ಹೋಗೋಣ ನಮ್ಮ. ಸೊ ಗೈಸ್ ಕತ್ಲಾಗಿದೆ, ನಿಮ್ಗೆ ಮೋಸ್ಟ್ಲಿ ಏನೋ ಕಾಣಿಸಲ್ಲ. ಸೊ ಗೈಸ್ ಪ್ಲೇಸ್ ಮಾತ್ರ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಸೂಪರ್ ಆಗಿದೆ ಅಲ್ವಾ ಮಚ್ಚ? ಸಕ್ಕತ್ತಾಗಿದೆ ಸ್ವಿಮ್ಮಿಂಗ್ ಪೂಲು.
ಸೈಕಾಗಿದೆ. ಮಾಡ್ತೀಯಾ? ಜಂಪ್ ಮಾಡಪ್ಪ. ಮಾಡು, ರೆಡಿ, ಹೋಗು ಹೋಗು ಹೋಗು. ನಿಂಗೆ ಗೊತ್ತು ಬಟ್ಟೆ ಇರೋದೇ ಹೊಸ ತಂದಿವಲ್ಲ ಹೊಸ ಬಿಡೋದು ಹಾಕೋಣ ಅದನ್ನ. ಲೊಕೇಶನ್ಗಳಿದೆ, ಒಳ್ಳೆ ರೀಲ್ಸ್ಗಳು ಮಾಡ್ಬೋದು, ಫೋಟೋಸ್ ಸಾಕಾಗ ಬರುತ್ತೆ, ಒಳ್ಳೆ ರೀಲ್ಸ್ಗಳು ಮಾಡ್ಬೋದು ಮಸ್ತಾಗಿ. ಓಕೆನಾ? ಸೊ ಗೈಸ್, ಇವತ್ತು ನಾವಿರೋ ಲೊಕೇಶನ್ನು ಮತ್ತು ನಮ್ಮ ಮನೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀವಿ. ನಮ್ಮ ಮನೆ ಹೆಂಗಿದೆ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸಕ್ಕತ್ತಾಗಿದೆ ಇದೆ. ಇದು ನಮ್ಮ ಸ್ಟೇ ಆಗ ಡೇ. ಇವತ್ತು ನೈಟ್ ಇಲ್ಲೇ ಚೆನ್ನಾಗಲ್ಲ. ಇಲ್ಲಿ ಸೋಫಾ ಕೊಟ್ಟಿರೋ ನೋಡಿ, ಇಲ್ಲಿ ಎಲ್ ಶೇಪ್ ಸೋಫಾ ಕೊಟ್ಟಿದ್ದಾರೆ, ಮಸ್ತ್ ಇದೆ. ಇಲ್ಲಿ ಕುತ್ಕೊಬಹುದು, ಆರಾಮಾಗಿ ಕಾಫಿ ಕುಡಿಬೋದು. ಕಾಫಿ ಮಾತ್ರ ಕುಡಿಬೇಕು, ಬೇರೆ ಕುಡಿಬೋದು. ಇಲ್ಲ ಅಲ್ಲಿ ಫ್ಯಾಂಟಾ ಕೋಕ್ ಎಲ್ಲ ಇದೆ, ಅದು ಕುಡಿಬೋದು. ಫ್ಯಾಂಟಾ ಕೋಕೋ ಕುಡಿಬೋದು. ಹಂಗೆ ಇಲ್ಲಿ ಬಂದ್ರೆ ಚೆನ್ನಾಗಿದೆ, ಒಳ್ಳೆ ಎಂಜಾಯ್ ಮಾಡಕ್ಕೆ. ಮಿಸ್ಟರ್ ಬಿನ್ ತರ ಬಿಟ್ಟು. ಸೊ ಇಲ್ಲಿ ಏನೋ ಕೊಟ್ಟಿದ್ದಾರೆ, ಫ್ರಿಡ್ಜ್. ನನಗೆ ಕೊಟ್ಬಿಟ್ಟು ಸ್ನೀಕರ್ಸ್. ಕೋಕೋ ನನಗೆ ಬೇಕೆಲ್ಲ. ಸ್ನೀಕರ್ಸ್ ಕೊಡೋ ನಂಗೆ. ಒಂದು ಮೌಂಟೇನ್ ಸಾರಿ ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ ಇದೆ, ಅಲ್ಲಿ ಒಂದು ಸ್ಪ್ರೈಟ್ ಇದೆ, ಒಂದು ಫ್ಯಾಂಟಾ ಇದೆ, ಒಂದು ಕೋಕ್ ಇದೆ. ನಂಗೆ ಆಕ್ಚುಲಿ ಕೋಕ್ ಇಷ್ಟ. ಟಿವಿ ಇದೆ, ಸ್ಪೀಕರ್ಸ್ ಇಲ್ಲ ಅಷ್ಟೇ. ಆಮೇಲೆ ಹಂಗೇನೆ ಇಲ್ಲಿ ಬನ್ನಿ, ಆಚೆ ಫುಲ್ಲು ವೈಲ್ಡ್ ಫಾರೆಸ್ಟ್ ಥರ. ಸೊ ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಆರಾಮಾಗಿ ಕುತ್ಕೊಂಡು ಇಲ್ಲೂ ಚಿಲ್ ಮಾಡ್ಬೋದು. ಹೋಟೆಲ್ಸ್ಗೆ ಮತ್ತೆ ರೆಸಾರ್ಟ್ಸ್ಗೆ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದೆ. ಅದಕ್ಕೆ ಅದೇ ಡಾಮಿನೇಟ್ ಮಾಡ್ತಾರೆ. ಅದಕ್ಕೆ ಅದೇ ಡಾಮಿನೇಟ್ ಮಾಡಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ. ನಿಜ ಮಿಸ್ ಮಾಡ್ಕೊತೀರಾ ಈ ಟೈಮಲ್ಲಿ ಬಂದಿಲ್ಲ ಅಂದ್ರೆ. ಸಮ್ಮರಲ್ಲೆಲ್ಲ ಬರ್ಬೇಡಿ. ಇಲ್ಲಿ ಇದು ಬಂದ್ಬಿಟ್ಟು ಕಾಸು ಇರೋದು ಅವನಲ್ಲ, ಇದು ಬಂದ್ಬಿಟ್ಟು ಸೊ ಇದು ಬೆಟ್ಟ ಬಂದಿಲ್ಲ ಒಳ್ಳೆ ಇದೆ. ಒಂದು ತಪ್ಪು ಸರಿ ಇಟ್ಕೊಟ್ಟಿದ್ದೀವಿ, ಮೇಲೆ ಕೊಡಿ ಬನ್ನಿ. ಡ್ರೆಸ್ಸಿಂಗ್ ಆರಾಮಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಇಲ್ಲಿ ಮೇಕಪ್ ಮಾಡ್ಕೊಂಡು ಹುಡುಗಿರು ಇಲ್ಲಿಂದ ನೀಟಾಗಿ ಸ್ನಾನ ಮಾಡ್ಕೊಂಡ್ಬಂದು ಇಲ್ಲಿ ರೆಡಿ ಆಗ್ಬೋದು. ಅಲ್ಟಿ ಆಗಿದೆ ಗೊತ್ತಾ? ಬನ್ನಿ ಒಳಗಡೆ ಬನ್ನಿ, ದೋಸ್ತಿ ಫಸ್ಟ್ ಇದು ಚೆನ್ನಾಗೆ. ಇದು ಒಂದು ಯಾವುದೋ ಒಂದು ಹ್ಯಾಡ್ ಬರ್ತಿತ್ತು ಅವಾಗ, ನೋಡಿ ನಾನು. ಇದು ಸವರ್ ಇಲ್ಲ ನೀರು ಬರುತ್ತೆ, ಜಿಗ್ ನೀರು ಹೊಡಿಯುತ್ತೆ, ಇಲ್ಲಿ ಮೇಲೆ ಈ ಥರ ಬರುತ್ತೆ, ಒಂಥರ ಮಸ್ತಾಗಿರುತ್ತೆ. ಇದು ನಾನು ತಗೋಬೇಕು, ನಮ್ಮ ಮನೆ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ನಂಗೆ ಇದು ಸಿಕ್ಕಿಲ್ಲ ನನಗೆ. ಸೊ ಇವಾಗ ನಾನು ನೋಡ್ತಾ ಇದ್ದೀನಿ, ಎಷ್ಟೊಂದು ಕನ್ಸಿತ್ತಿದ್ರೆ ಅವೆಲ್ಲ ಮಾಡ್ಕೋಬೇಕು ಅಂತ. ಸೊ ಇದು ಇಲ್ಲೇ ಇದೆ. ನೀರು ಬಂದಿಲ್ಲ ಅಂದ್ರೆ ಫೋನ್ ಮಾಡೋದು. ನೀರು ಬಂದಿಲ್ಲ ಅಲ್ವೋ? ಮತ್ತೆ ಹಾಲಲ್ಲಿ ನೀನು ಇಲ್ಲ, ನೀನು ವಾಶ್ರೂಮಲ್ಲಿದ್ರೆ ಕಾಲ್ ಪಿಕ್ ಮಾಡೋಕ್ಕೆ. ಅಕಸ್ಮಾತ್ ನೀರೆಲ್ಲ ಫೋನ್ ಹಾಕ್ಬೋದು ನಾವು. ಫೋನ್ ಹಾಕ್ಬಿಟ್ಟು ಮಾತಾಡ್ತಾರೆ, ಇಲ್ಲಿ ಕುತ್ಕೊಂಡು ವಾಶ್ರೂಮ್ ಅಲ್ಲಿ ಮಾತಾಡ್ತಾ ಇರ್ಬೋದು. ಫುಲ್ ಮುಖ ನೋಡ್ಕೊಳಕ್ಕೆ. ಇದು ಇದು ಫುಲ್ ಬಾಡಿ, ಅದು ಟ್ರಿಮ್ ಮಾಡ್ಕೊಳಕ್ಕೆ. ಅದೇ ಏನೋ ಟ್ರಿಮ್ ಹೆಸರು ಮಾಡ್ಕೊಂತ ಹೇಳು. ಎಕ್ಸಾಕ್ಟ್ಲಿ ಗೊತ್ತಾಯ್ತಾ? ಅಲ್ಟ್ರಾ ಝೂಮ್ ಅದಕ್ಕೆ ಹೇಳಿದ್ದು. ಕಾನ್ಕೇವ್ ಮಿರರ್. ಸೊ ಹಿಂಗಿದೆ ರೂಮು. ನಿಮಗೆ 7 ಗಂಟೆಗೆ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರಂತೆ. ಸೊ ನಾವು ಅಲ್ಲೊಂದ್ಸಲಿ ಹೋಗ್ತೀವಿ, ಮತ್ತೆ ಸ್ಪಾ ಇದೆ, ಸ್ಪಾಗೂ ಹೋಗ್ತೀವಿ, ಮತ್ತೆ ನೈಟ್ ನಾವು ಎಲ್ಲ ಆಚೆ ಹೋಗ್ತಾ ಇದೀವಿ ಡಿನ್ನರ್ಗೆ. ಸೊ ಫುಲ್ ಕಂಪ್ಲೀಟ್ ನಿಮ್ಗೆ ತೋರಿಸ್ತೀನಿ, ಲಾಸ್ಟ್ ನೋಡ್ತಾ ಇರಿ. ಸ್ವಲ್ಪ ಪವರ್ ಅಪ್ ತೊಗೊಂಬರ್ತೀನಿ. ಬಾಯ್. ಒಳ್ಳೆ ಸಾಂಗ್ ಮಾಡ್ತಾರೆ ಅಯ್ಯ. ಹಾಯ್ ಸರ್, ಹಾಯ್. ಸೊ ಗೈಸ್, ಇವತ್ತು ನಾವು ಬಂದಿರೋದು ಸಂಚಾರಿ ಬೈ ಶೆಫ್ ಪಿಲೈ ಅಂತ ಒಂದು ಹೋಟೆಲ್ ಬಂದಿದ್ದೀವಿ. ಸೊ ಈ ಹೋಟೆಲ್ಲು ಏನು ಸ್ಪೆಷಾಲಿಟಿ ಅಂತಂದರೆ, ಅವರು ಇಲ್ಲಿ ಸಂಚಾರಿ ಅಂತ ಒಬ್ಬರು ಇದ್ದಾರೆ ಗೊತ್ತಾ ಅವರು. ಸೊ ಅವರು ಬರೀ ಕುಕ್ ಮಾಡೋದು ಸೆಲೆಬ್ರಿಟೀಸ್ ಮಾತ್ರ, ಓಕೆನಾ. ಆಮೇಲೆ ಈ ಹೋಟೆಲ್ ಕೂಡ ಇನ್ನೂ ಓಪನ್ ಆಗಿಲ್ಲ ಕರೆಕ್ಟಾಗಿ. ಇಲ್ಲಿ ಬರೀ VIPsಗಳಿಗೆ ಮತ್ತು ಮಿನಿಸ್ಟರ್ಗಳಿಗೆ ಮತ್ತು ನೋನ್ ಪರ್ಸನ್ಗೆ ಮಾತ್ರ ಇಲ್ಲಿ ಬಿಡೋದು ಊಟ ಮಾಡಲಿಕ್ಕೆ ಒಳಗಡೆ. ಸೊ ಇವಾಗ ನಮಗೆ ಬಿಟ್ಟಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿದೆ ಗೈಸ್, ಆ್ಯಂಬಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇಡೀ ಕೇರಳ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಅಂತೆ ಅಲ್ವಾ. ಒನ್ ಆಫ್ ದ ಟಾಪ್. ಒಳಗೆ ಕೂಡ ತುಂಬ ಚೆನ್ನಾಗಿ
ಇಂಟೀರಿಯರ್ಸು ಸೋಫಾಸು ಎಷ್ಟು ಐಟಮ್ ಐಟಮ್ 10 ಐಟಮ್. ಇದು ಉಪ್ಪಿನಕಾಯಿ ಬೇರೆ 11 ಐಟಮ್ ಇವಾಗ ತಿನ್ಬೇಕು ಇವಾಗ. ಫಸ್ಟ್ ಏನು ದಿನ ಅಂತ ಸೈನ್ಸ್ ಶುರು ಮಾಡೋದು. ಸಲಾಡ್ ಎಷ್ಟು Specialty fish nirvana. ದಿಸ್ ಒನ್ Yeah, this is the most special dish. ಓಕೆ. You can just try and tell you the exact reaction. ಫೇವರೆಟ್ ಡಿಶ್ ಅಂತ ವಾಟ್ ಇಸ್ ನೇಮ್ ಬ್ರೋ? Fish nirvana. ಫಿಶ್ ನಿರ್ವಾಣ. ನೋಡೋಣ ಟೇಸ್ಟ್ ಮಾಡೋಣ. ಲುಕ್ಸ್ ಡೆಲಿಷಿಯಸ್. ಚೆನ್ನಾಗಿದೆ ಫಿಶ್. ಸೂಪರ್ ಬ್ರೋ. ನೈಸ್ ಟೇಸ್ಟ್. Enjoy. ಸೊ ಗೈಸ್ ಈಗ ಜಸ್ಟು ಒಳ್ಳೆ ಡಿನ್ನರ್ ಮಾಡಿಕೊಂಡು ಬಂದಿದ್ದೀವಿ ಮನೆಗೆ. ಸೊ ಆರಾಮಾಗಿ ಕೂತ್ಕೊಂಡು ಮಾಸ್ಟ್ರು ಜ್ಯೂಸ್ ಕುಡಿತಾ ಇದ್ದೀವಿ. ಇವನು ಕೋಕ್ ಕುಡಿತಾವನೆ. ನೀನೇನು ಕುಡಿತೀಯೋ? ನನಗೆ ಅವ್ರಿಬ್ರು ಏನೂ ಕೊಟ್ಟಿಲ್ಲ. ನಿನಗೇನೋ ಬಂದು ಕೊಡ್ಬೇಕಾ? ಕಿತ್ಕೊಂಡು ನನ್ನ ಹತ್ರ ಹೆಂಗೆ ಕಿತ್ಕೊಂಡ್ರು? ಆ ಜ್ಯೂಸ್ ನಾನು ಇಟ್ಕೊಂಡಿದ್ದೆ. ಇದು ಹ್ಞೂ, ನೀನು ಎತ್ಕೊಂಡೆ ಅಂತ ನಾನು ಕೋಕ್ ಎತ್ಕೊಂಡೆ. ತಗೊಡಿ. ನಾನು ಬೆಳಿಗ್ಗೆ ಸಿಗ್ತೀನಿ. ಇವಾಗ ಮಲ್ಕೊತೀವಿ. ಬೆಳಿಗ್ಗೆ ಒಂದು ಒಳ್ಳೆ ಸ್ಪಾ ಮಾಡಿಸ್ಕೊತೀವಿ. 1 ಅವರ್ ಸ್ಪಾ ವೇಟಿಂಗ್ ಮಾಡಿಸ್ಕೊಂಡು ನಿಮಗೆ ಆಚೆ ಕಡೆ ಏನಿದೆ ತೋರಿಸ್ತೀನಿ ವ್ಲಾಗಲ್ಲಿ. ಸೊ ಮೋಸ್ಟ್ಲಿ ಇದೇ ಲಾಸ್ಟ್ ವ್ಲಾಗ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ಬೆಂಗಳೂರು ಹೊರಟಿದ್ದೀವಿ. ಇಲ್ಲಿ ಕಾಣ್ಕೊಳ್ಳೋಣ ನಿಮಗೆ. ಮೇ ಬಿ ಗೊತ್ತಿಲ್ಲ. ಮೇ ಬಿ ಅಲ್ಲ ಫಸ್ಟ್ ಇಲ್ಲ ಮೇ ಬಿ ಫಾರ್ ಶೋರ್ ಇಲ್ಲ ಮೇ ಬಿ ಹೋಗ್ಲೇಬೇಕು. ಓಕೆ, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ. ಬಾಯ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ಜಸ್ಟ್ ಎದ್ವಿ. ಒಳ್ಳೆ ವೆದರು. ಎದ್ದಿದ ತಕ್ಷಣ ಮುಂದೆಗಡೆ ನೋಡೋದಕ್ಕೆ ಖುಷಿ ಆಗುತ್ತೆ. ಸೊ ಇವಾಗ ಒಳ್ಳೆ ಹೋಗ್ಬಿಟ್ಟು ಸ್ಪಾ ಮಾಡ್ಸ್ಕೊಂಡ್ಬರ್ತೀವಿ. ಸುಮಾರು ದಿವಸ ಆಯಿತು ಬಾಡಿ ಸ್ಪಾ ಮಾಡಿಸಿ. ಸೊ ಹೋಗ್ತಿದ್ದೀವಿ. ಈ ಸಲ ಅಟ್ಲೀಸ್ಟ್ ಬರ್ತೀವಿ. ಬಿಸಿಲು ನೋಡ್ತಾ ಇವು ಇಲ್ಲಿ. ಬಿಸಿಲು ನೋಡ್ತಾ ಇದೀವಿ ಮಚ್ಚ. ಬಿಸಿಲು ಇದೆ. ನಾವು ಬಂದು 4 ದಿವಸದಿಂದ ನಾವು ಬಿಸಿಲೇ ನೋಡಿಲ್ಲ. ಇವಾಗ ಬಿಸಿಲು ನೋಡ್ತಿರೋದು. ಆಕ್ಚುಲಿ ರೂಮ್ನಿಂದ ಇಲ್ಲೇ ಆಚೆ ಶೆಕೆ ಜಾಸ್ತಿ ಇದೆ. ಓಕೆ, ಯಾವುದು ಹಾಂ ಯಾವ್ದಾರು ಓಕೆ ನೋಡಿ, ಯಾವ್ದು ಚೆನ್ನಾಗಿರೋದು ಅವ್ರಿಗೆ ಕೇಳೋಣ. ವಯಸ್ಸಿಲ್ಲಿ ಸ್ಪಾ ನೋಡಿ ಹೆಂಗಿದೆ. ಇದು ಸ್ಪಾ ಇಲ್ಲೇ ಹೊರಗಡೆ. ಸೊ ಹುಡುಗಿರ್ದು ಇದೆ, ಹುಡುಗರದು ಇದೆ. ತುಂಬ ಚೆನ್ನಾಗಿದೆ. ಇದು ಹುಡುಗಿರ್ದು ಹುಡುಗರದ್ದು ಎಲ್ಲ ಇದೆ. ಚಿರು ದೀಪ ಗೀಪ ಎಲ್ಲ ಹಚ್ಚವ್ರೆ. ಸೊ ಅಬ್ಬಿಂಗ ಶಿರೋಧರ ಮಾಡ್ಸಕ್ಕೆ ಶಿರೋಧರ ರೆಡಿ. ಬರು ಕುಡಿಬೇಕು ಅನ್ಕೊಂಡೆ ನಾನು. ಗೈಸ್, ಮಸಾಜ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದು ಒಳ್ಳೆ ಸ್ಲೀಪ್ ಹೋಗಿ ಬಂದೆ. ಸ್ಲೀಪ್ ಕೊಟ್ಟರು ಲಾಸ್ಟಲ್ಲಿ. ತೋರ್ಸುದು ಪಾಪ ನೀನ್ ಸ್ಲೀಪ್ನ. ತೋರಿಸ್ಬಿಟ್ಟು ಗೊರ್ಕೆ ಒಳ್ಳೆ ಗೊರ್ಕೆ ಹೊಡಿತಾ ಇದ್ದೆ. ಜೋರಾಗಿ ಸೌಂಡ್. ಒಳಗಡೆ ಬಂದಿದ್ರಾ? ಲಾಸ್ಟ್ ಮಾಡಿದ್ರು ಅಂತ ಒಳ್ಳೆ ಸ್ಲೀಪ್ ಅಲ್ಲಿ ಇದ್ದೆ ನೀನು. ಗೊತ್ತಾಗಿದ್ದಲ್ಲ ಬಾಡಿ ಗೈಸ್, ನಮ್ಮ ಬಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಹೋಗ್ಬಿಟ್ಟು ಒಳ್ಳೆ ಸ್ನಾನ ಮಾಡಿದ್ರೆ ಫ್ರೆಶ್ ಆಗಿರ್ತೀನಿ. ಗೈಸ್, ಈ ಪ್ರಾಪರ್ಟಿ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ರಾತ್ರಿ ನಿಮ್ಗೇನೋ ಕಾಣಿಸಿಲ್ಲ. ಮತ್ತು ಒಂದು ಪ್ರೈವೇಟ್ ಪೂಲ್ ವಿತ್ ರೂಮು ಇದೆ. ಮತ್ತು ಪ್ರೈವೇಟ್ ಜಕ್ಕೂಸಿ ಕೂಡ ಇದೆ, ಅಂದರೆ ಅಲ್ಲೇ ರೂಮ್ ಒಳಗಡೆ. ನೋಡ್ಬೋದು ಇದು ಟ್ರೀ ಹೌಸ್ ಹೆಂಗಿದೆ ಅಂತ.
ಸೊ ನಮಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆರಾಮಾಗಿ ಟೈಮ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಬ್ಯಾಸ್ಕೆಟ್ಬಾಲ್ ಕೂಡ ಇದೆ, ಬ್ಯಾಸ್ಕೆಟ್ಬಾಲ್ ಅದೇನು ಬ್ಯಾಸ್ಕೆಟ್ಬಾಲ್ ಇದೆ, ವಾಲಿಬಾಲ್ ಇದೆ. ಸೊ ಮಕ್ಕಳಿಗೆ ಪ್ಲೇಯಿಂಗ್ ಏರಿಯಾ ಕೂಡ ಇಲ್ಲಿದೆ. ಇಲ್ಲ ಮತ್ತು ಸ್ಪಾ ಇದೆ. ಸ್ಪಾಗೋಸ್ಕರ ನೀವು ಇಲ್ಲಿ ಬರಲೇಬೇಕು. ಕೇರಳದಲ್ಲಿ ಸ್ಪಾ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹೋಗಿ ಆಡು. ಪಾಪ ಆಂಟಿಗೆ ಸುಳ್ಳು ಹೇಳ್ಕೊಂಡು 4 ದಿವಸದಿಂದ ಇಲ್ಲಿ ಮನೆಗೆ ಹೋಗೋ ಬಸ್ಸಲ್ಲಿ ಅಂತಂದ್ರೆ ಇಲ್ಲ ನಾವು ಅಮ್ಮಂಗೆ ಸುಳ್ಳು ಹೇಳ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಇಲ್ಲೇ ಅವನ ಆಂಟಿ ಬರೀ ಸುಳ್ಳು ಹೇಳ್ತಾವ ನಿಮ್ಗವನು. ಏನಿಲ್ಲ ನಿಜ. ಏನು ನಿಜ ಹೇಳಿದ್ಯಾ? ಮಳೆ ಜೋರು ಹಂಗೇನಿಲ್ವ? ಮಳೆ ಜೋರು, ಮಳೆ ಜೋವು ಸ್ಟಾರ್ಟ್ ಆಗಿತ್ತಲ್ಲ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ ಕಸಿದ್ದು. ಸೊ ಗಾಯ್ಸ್ ನನ್ನ ಔಟ್ಫಿಟ್ ಹೆಂಗಿದೆ ಇವತ್ತು? ಬ್ಯೂಟಿಫುಲ್ ಪ್ಲೇಸ್. ಇನ್ಬಿಲ್ಟ್ ಅಂದ್ರೆ ಅದಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ, ಬ್ರೋ ಅದು ಏನಪ್ಪ ಸರ್ಫಿಂಗ್ ಅಲ್ಲ ಸಫಾರಿ ಅದು ಅಂತ ನೀನು ಅಂದಿದೆಯಲ್ಲ. ಅಂದ್ರೆ ಡಿ ಬಾಸ್ ಹೋಗ್ತಾರೆ, ಸಫಾರಿನೂ ಅಲ್ಲ ಅದು, ಸಫಾರಿನೇ ಅದು. ಸಫಾರಿನೂ ಅಲ್ಲ. ಮತ್ತೇನದು ನಿನ್ನೆ ಯಾರೋ ಹೇಳಿದ್ರಪ್ಪ ಅದು ಬೋರ್ಡ್. ಗೂಗಲ್ ಸರ್ಚ್ ಮಾಡ್ಕೊಂಡು ಹೇಳ್ತಾನೆ. ಎಲ್ಲಾರು ಮಾಡ್ರು ಹೇಳ್ತೀನಿ ಒಟ್ಟಿನಲ್ಲಿ. ಸೊ ಗೈಸ್ ಇದು ನಾರ್ಮಲ್ ರೂಮ್ಸ್ ಅಷ್ಟೇ. ಇದು ಅಂದರೆ ನಾರ್ಮಲ್ ಇದ್ರೇನಿರಲ್ಲ, ನಮ್ಮ ಥರ ಪ್ರೈವೇಟ್ ಬಾಲ್ಕನಿ ಗಿಲ್ಕನಿ ಎಲ್ಲ ಏನಿರಲ್ಲ. ನಾರ್ಮಲ್ ಬರೀ ರೂಮ್ ಮಾತ್ರ ಇರುತ್ತೆ ಇಲ್ಲಿ. ಗೈಸ್ ಇಲ್ಲಿ ಇಂಡೋರ್ ಗೇಮ್ಸ್ ಇದೆ ಅಲ್ವಾ? ಓ ವರ್ಕೌಟ್ ಮಾಡೋ ಡಂಬಲ್ಸ್ ಅಲ್ಲಿ ಇದೆಯಲ್ಲ ಮಚ್ಚಿ. ಥ್ರೆಡ್ಮಿಲ್ ಕೂಡ ಇದೆ, ಸೈಕಲ್ ಕೂಡ ಇದೆ, ಡಂಬಲ್ಸ್ ಎಲ್ಲ ಇದೆ. ಇದೆಯಾ? ಜಗಳ ಆಡ್ತಾರೆ ಇಬ್ರು ಜಗಳ ಬಿಡೋ ಹೋಗ್ಲಿ. ನೋಡಿ ಟೈಮ್ ಪಾಸ್ ಮಾಡೋದು ಇಲ್ಲಿ ಎಲ್ಲ ಬಾಯ್ಸ್ ಏನೋ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಗೇಮ್ ಮಾಡ್ಕೊಂಡು ಆಡ್ಬೋದು. ಸೊ ಜಿಮ್ಮು ಮಾಡ್ಕೊಬೋದು ಅಷ್ಟೇ. ಇಲ್ಲಿ ಬೇರೆ ಸೊ ಗಾಯ್ಸ್ ಈಗ ಹೊರಡೋ ಸಮಯ ಬಂದಿದ್ದೆ. ಊಟ ಗಿಟ್ಟೆಲ್ಲ ಆಯಿತು ಮಸ್ತಾಗಿ. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಿದ್ದೀವಿ. ಸೊ ಬೆಂಗಳೂರಿಂದ ವೈನಾಡು ಇಲ್ಲಾಂದರೆ ಕೂರ್ಗು ಸಕಲೇಶ್ಪುರ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಫ್ಲಡ್ಗಳು ಆಗ್ತಿದೆ ಅಂತಂತೆ, ಮತ್ತು ನೀರು ತುಂಬಿಕೊಂಡಿದೆ, ಮತ್ತು ಮರಗಳು ಬೀಳ್ತಿದೆ. ಸ್ವಲ್ಪ ಹುಷಾರಾಗಿ ತಿಳ್ಕೊಂಡು ಅದಾದಮೇಲೆ ಬನ್ನಿ. ಸುಮ್ಮನೆ ಬರೋಕ್ಕೆ ಹೋಗ್ಬಿಡಿ, ಮುಳ್ಗೋಗ್ಬಿಡುತ್ತೆ ಕಾರ್ಗಳೆಲ್ಲ. ಸೊ ಈ ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನಾವು ಮಾಡಿರೋ ಇಷ್ಟು 4-5 ಬ್ಲಾಗ್ ಮಾಡಿದ್ವಿ. ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ, ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಟೆಲ್ ದೆಮ್ ಬಿ ವಾಚಿಂಗ್. ಬಾಯ್, ಸಿ ಯು.